ಎಲ್ಲರಿಗೂ ನಮಸ್ಕಾರ. ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಮಲ್ಲಿಗೆಯ ಗಿಡದಲ್ಲಿ ಶಂಖಹುಳದ ಸಮಸ್ಯೆ ನಮಗೆ ಹೆಚ್ಚಾಗ್ತಾ ಇದೆ. ಇದನ್ನು ನಾಶಪಡಿಸಲು ಯಾವ ರೀತಿಯ ಔಷಧಿಯನ್ನು ಸಿಂಪಡಿಸಬೇಕೋ, ಯಾವುದೇ ಕೆಮಿಕಲನ್ನು ಬಳಸದೆ ನಮ್ಮ ಮನೆಯಲ್ಲೇ ಅಡುಗೆ ಮನೆಯಲ್ಲಿ ಇರುವಂತಹ ವಸ್ತುಗಳನ್ನು ಬಳಸಿಕೊಂಡು ನಮ್ಮ ಮಲ್ಲಿಗೆ ಗಿಡದಲ್ಲಿರುವ ಶಂಖಗಳನ್ನು ಯಾವ ರೀತಿ ನಾಶ ಮಾಡಬಹುದು ಅಂತ ಹೇಳಿ ಡೀಟೇಲ್ಸ್ ಆಗಿ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ನನಗೆ ಇದು ಕಮೆಂಟಲ್ಲಿ ಬಂದಂತಹ ಕ್ವಶನ್ ಸಂಗೀತ ಅನ್ನುವರದು. ಮೇಡಮ್, ನಮ್ಮ ಮಲ್ಲಿಗೆ ಗಿಡದಲ್ಲಿ ತುಂಬಾ ಶಂಖಹುಳ ಇದೆ, ನಮಗೆ ಏನಾದರೂ ಒಂದು ಪರಿಹಾರ ತಿಳಿಸಿ ಅಂತ ಹೇಳಿದರು. ಇದು ನನ್ನ ಗಿಡದಲ್ಲೂ ಇತ್ತು. ನಾನು ಯಾವ ರೀತಿಯಾಗಿ ಅದನ್ನು ನನ್ನ ಗಿಡಗಳಿಂದ ನಾಶ ಮಾಡಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಸ್ನೇಹಿತರೆ, ಇದು ಒಂದು ತುಂಬ ಡೇಂಜರಸ್ ಅಂತ ಹೇಳಿದರೆ ತುಂಬ ಡೇಂಜರಸ್. ಇದು ನಮ್ಮ ಗಿಡದಲ್ಲಿ ಇರಲೇಬಾರ್ದು. ಮಲ್ಲಿಗೆ ಗಿಡ ಅಂತಲ್ಲ, ಯಾವುದೇ ಗಿಡದಲ್ಲೂ ಇದು ಇರಬಾರ್ದು. ಗಿಡಗಳನ್ನು, ಎಲೆಗಳನ್ನು, ಎಲ್ಲ ಭಾಗಗಳನ್ನು ಇದಕ್ಕೆ ನಾಶ ಮಾಡುವಂತಹ ಶಕ್ತಿ ಇರುತ್ತದೆ. ಹಾಗೆಯೇ ನಮ್ಮ ಮಲ್ಲಿಗೆ ಗಿಡದ ಇಳುವರಿ ಕೂಡ ಕಡಿಮೆ ಆಗ್ತದೆ. ಒಂದು ವೇಳೆ ನಮ್ಮ ಗಿಡದ ಬುಡದಲ್ಲಾಗಿರ್ಬೋದು, ಎಲೆಗಳಲ್ಲಾಗಿರ್ಬೋದು, ಅಥವಾ ಪಾಟಿನ ಹೊರಗಡೆ ಇದ್ದರೂ ಕೂಡ ನಮ್ಮ ಗಿಡಗಳಿಗೆ ಯಾವತ್ತಿದ್ರೂ ಸಮಸ್ಯೆನೇ. ಹಾಗಾಗಿ ನಮ್ಮ ಗಿಡದ ಸುತ್ತಮುತ್ತ ಕೂಡ ಇದನ್ನು ಇರಲಿಕ್ಕೆ ನಾವು ಬಿಡಬಾರ್ದು. ಇದನ್ನು ಸ್ಲಗ್, ಶಂಖಹುಳ ಅಂತ ಹೇಳಿ ಕೂಡ ಇದನ್ನು ಕರೀತಾರೆ. ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಹೆಸರಲ್ಲಿ ಕರೀತಾರೆ. ಬಟ್ ನಾವು ಇದನ್ನು ಶಂಖಹುಳ ಅಂತಲೇ ಕರಿತೇವೆ. ಇದು ಆ್ಯಕ್ಚುಲಿ ಹಗಲಿನ ಹೊತ್ತು ಅಷ್ಟು ಆ್ಯಕ್ಟಿವ್ ಆಗಿ ಇರುವುದಿಲ್ಲ. ರಾತ್ರಿ ಹೊತ್ತಲ್ಲಿ ಇದು ತುಂಬ ಆ್ಯಕ್ಟಿವ್ ಆಗಿರ್ತದೆ. ನಿಮ್ಮ ಬೆಳಗ್ಗೆ ಚೆನ್ನಾಗಿದ್ದಂತಹ ಗಿಡಗಳು ನೆಕ್ಸ್ಟ್ ಡೇ ನೀವು ಗಿಡಗಳನ್ನು ನೋಡಿದಾಗ ಎಲೆಗಳು ತೂತಾಗಿರೋದು, ಅಥವಾ ಒಂಥರ ಗಿಡಗಳು ಬಾಡಿ ಹೋದಾಗೆ ಆಗೋದು, ಈ ರೀತಿಯ ಸಮಸ್ಯೆಗಳೆಲ್ಲ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಹಾಗಾಗಿ ಇದನ್ನು ನಿಯಂತ್ರಣ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಮ್ಮ ಮಲ್ಲಿಗೆ ಗಿಡದಲ್ಲಿ ಈ ಶಂಖಹುಳ ಅನ್ನುವಂಥದ್ದು ಇರಲೇಬಾರ್ದು. ಹಾಗಿದ್ರೆ ಯಾವ ಔಷಧಿಯನ್ನು ನಾವು ಸಿಂಪಡಿಸಿದರೆ ಈ ಶಂಖಹುಳ ಅನ್ನುವಂಥದ್ದು ನಮ್ಮ ಮಲ್ಲಿಗೆ ಗಿಡದಿಂದ ದೂರ ಹೋಗ್ತದೆ ಅಂತ ನಿಮಗೆ ತಿಳಿಸ್ತೇನೆ. ಸ್ನೇಹಿತರೆ, ನಾನು ಹೇಳುವಂತಹ ಔಷಧಿಯನ್ನು ನೀವು ಗಮನವಿಟ್ಟು ಕೇಳಬೇಕು. ಯಾಕಂತ ಹೇಳಿದರೆ ಕೆಮಿಕಲ್ ಒಂದು ರೀತಿಯ ಡೇಂಜರ್ ಆದರೆ ಇದು ಕೂಡ ಒಂದು ರೀತಿಯ ಡೇಂಜರ್ ಆದಂಥದ್ದೇ ನಾನು ಇವತ್ತು ಮೆಡಿಸಿನ್ ಹೇಳೋದು. ಬಟ್ ಕೆಮಿಕಲ್ ಅಲ್ಲ, ಇದನ್ನು ಗಿಡಗಳಿಗೆ ತಾಗದ ಹಾಗೆ ನೀವು ಹಾಕಬೇಕಾಗ್ತದೆ. ಫಸ್ಟಾಗಿ ಸ್ನೇಹಿತರೆ, ಈ ಶಂಖಹುಳವನ್ನು ನಾಶ ಮಾಡಬೇಕಾದ್ರೆ ನಮ್ಮ ಪಾಟಿನ ಹೊರಭಾಗ ಇದ್ದರೆ ಪರವಾಗಿಲ್ಲ, ನಾನು ಹೇಳಿದಂತಹ ಮೆಡಿಸಿನನ್ನು ಹಾಕಬಹುದು. ಒಂದು ವೇಳೆ ಗಿಡದ ಒಳಗೆ ಇದ್ದರೆ ನೀವು ಅದನ್ನು ಕೈಯಿಂದ ಮುಟ್ಟಬಾರ್ದು. ಯಾಕಂತ ಹೇಳಿದರೆ ಆ ಶಂಖಹುಳದ ತುದಿಯಲ್ಲಿ 1-2 ಜಡೆಯಾಗಿ ಇರ್ತದೆ. ಅದು ತುಂಬ ವಿಷಕಾರಿ ಸ್ನೇಹಿತರೆ. ಹಾಗಾಗಿ ಕೈಯಲ್ಲಿ ಯಾವುದೇ ಕಾರಣಕ್ಕೂ ನೀವು ಮುಟ್ಟಬಾರ್ದು. ಹಾಗೆಯೇ ಕೈಗೆ ಗ್ಲೌಸ್ ಹಾಕಿ ತೆಗಿಬೇಕು, ಅಥವಾ ಒಂದು ಕೋಲಿನ ಸಹಾಯದಿಂದ ಅದನ್ನು ನಿಮ್ಮ ಗಿಡದಿಂದ ಹೊರಗೆ ತೆಗಿಬೇಕು. ಅಂದರೆ ಗಿಡದ ಬುಡದಿಂದ ತೆಗೆದು ಸ್ವಲ್ಪ ಗಿಡ ಇಲ್ಲದ ಜಾಗದಕ್ಕೆ ಅದನ್ನು ಹಾಕಬೇಕು. ಹಾಕಿದ ನಂತರ ಅದು ಏನಾಗ್ತದೆ, ಬಿಸಿಲಿಗೆ ಇಟ್ಟರು ಅದು ಸಾಯುವುದಿಲ್ಲ ಸ್ನೇಹಿತರೆ. ಆಗ ಅದರ ಮೇಲೆ ನೀವು ಒಂದು ಕೋಲಿನ ಸಹಾಯದಿಂದ ತೆಗೆದು ಅದರ ಮೇಲೆ ಒಂದು ಅರ್ಧ ಚಮಚ ಪುಡಿ ಉಪ್ಪು, ಕಲ್ಲುಪ್ಪು ಹಾಕಬಾರ್ದು, ಪುಡಿ ಉಪ್ಪನ್ನು ಅದರ ತುದಿ ಭಾಗ ಉಂಟು ನೋಡಿ, ನಾನು ಆಗ ಹೇಳಿದೆ ನೋಡಿ, ಅದರ ತುದಿ ಭಾಗದಲ್ಲಿ 2 ಕೊಂಬೆಗಳಾಗಿ ಇರ್ತದೆ ಅಂತ, ಅದರ ತುದಿ ಭಾಗದಲ್ಲಿ ಒಂದು ಅರ್ಧ ಸ್ಪೂನು ಪುಡಿ ಉಪ್ಪನ್ನು ಹಾಕಬೇಕು. ಆಗ ಏನಾಗ್ತದೆ ಅಂತ ಹೇಳಿದರೆ ಅದರಲ್ಲಿದ್ದಂತಹ ಹೊಟ್ಟೆ ಒಳಗಿದ್ದಂತಹ ನೀರಿನ ಅಂಶ ಎಲ್ಲ ಒಡೆದು ಹೋಗಿ ಆನ್ ಸ್ಪಾಟ್ ಅದು ನಾಶನಾಗಿ ಹೋಗ್ತದೆ, ಸತ್ತೇ ಹೋಗ್ತದೆ ಸ್ನೇಹಿತರೆ. 1 ಸೆಕೆಂಡು ಕೂಡ ಉಳಿಯುವುದಿಲ್ಲ. ಇಲ್ಲ ನಿಮಗೆ ಉಪ್ಪು ಬೇಡ ಅನ್ನುವರು ನೆಕ್ಸ್ಟ್ ಇನ್ನೊಂದು ಹಾಕ್ಬೋದು. ಏನಂತ ಹೇಳಿದರೆ ಸರ್ಫ್ ಸ್ನೇಹಿತರೆ. ಇದೆಲ್ಲ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೇನೆ, ಇದೆಲ್ಲ ನನಗೆ ಸಕ್ಸಸ್ ಆಗಿದೆ. ಹಾಗೆಯೇ ಉಪ್ಪು ಇಲ್ಲ ಹಾಕೋದಿಲ್ಲ ಅನ್ನುವರು ಸರ್ಫನ್ನು ಹಾಕ್ಬೋದು. ನಾನು ಹೇಳಿದ್ರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಯೂಸ್ ಮಾಡಬೇಕು ಸ್ನೇಹಿತರೆ. ಸರ್ಫು ಹಾಗೆಯೇ ಜಸ್ಟ್ ನೀವು ಅರ್ಧ ಸ್ಪೂನ್ ತಗೊಂಡ್ರೆ ಸಾಕು. ಆಗ ಹೇಳಿದಾಗೇ ಅದರ ತುದಿ ಭಾಗಕ್ಕೆ ಹಾಕಿದರೆ ಸಾಕು. ಅದರ ಮೈ ಮೇಲಿರುವಂತಹ ಲೋಳೆ ಅಂಶ ಎಲ್ಲ ಇಳಿದು ಹೋಗ್ತದೆ. ಅದರ ಲೋಳೆ ಒಂದು ಭಾಗ ಆದರೆ ಆ ಶಂಖಹುಳ ಇನ್ನೊಂದು ಕಡೆ ಆಗ್ತದೆ. ಶಂಖಹುಳ ಅಲ್ಲಿಗೆ ಒಂದು ರೌಂಡ್ ಕಟ್ಟಿದಾಗೆ ಆಗ್ತದೆ, ಅಲ್ಲಿಗೆ ಆನ್ ಸ್ಪಾಟ್ ಅದು ಸತ್ತೋಗ್ತದೆ. ಅದು ನಿಮಗೆ ಆಗ್ತಾ ಇಲ್ಲ ಅಂದಾಗ ಮನೆಯಲ್ಲಿ ಕಾಫಿ ಪೌಡ್ರ್ ಇರ್ತದೆ ನೋಡಿ, ಕಾಫಿ ಪೌಡ್ರಲ್ಲೂ ಕೂಡ ಕಾಫಿ ಪೌಡರ್ ಅರ್ಧ ಸ್ಪೂನ್ ಕಾಫಿ ಪೌಡ್ರನ್ನು ಅದರ ಮೇಲೆ ಹಾಕಿದಾಗ
ಆವಾಗಲೂ ಅದು ನಾಶ ಆಗ್ತದೆ. ಇಲ್ಲಾಂದರೆ ಇನ್ನೊಂದುಂಟು ಅರಶಿನ ಪುಡಿ, ಸ್ಟ್ರಾಂಗ್ ಆಗಿರುವಂಥದ್ದು, ಲೋಕಲ್ ಅಲ್ಲ, ಸ್ಟ್ರಾಂಗ್ ಆಗಿರುವಂಥ ಅರಶಿನ ಪುಡಿ ಇರ್ತದೆ ನೋಡಿ, ಅದನ್ನು ಜಸ್ಟ್ ಒಂದು ಅರ್ಧ ಸ್ಪೂನ್ ಅದರ ಮೇಲೆ ಹಾಕಿದರೆ, ನಾನಾಗ ಹೇಳಿದಾಗೇ ಅದರ ಹೊಟ್ಟೆ ಭಾಗ ನೀರೆಲ್ಲ ಹೊರಗೆ ಬಂದು ಲೋಳೆ ಎಲ್ಲ ಬೇರೆ ಕಡೆಯಾಗಿ ಅವುಗಳು ನಾಶ ಆಗುತ್ತೆ. ಹಾಗಾಗಿ ಇಷ್ಟೆಲ್ಲ ನಾನು ಮೆಡಿಸಿನನ್ನು ಹೇಳಿದೆ ಸ್ನೇಹಿತರೆ. ಇದು ಕೆಮಿಕಲ್ ರಹಿತವಾದಂತಹ ಒಂದು ನಾನು ಹೇಳಿದಂತಹ ಮೆಡಿಸಿನ್. ಇದರಲ್ಲಿ ಖಂಡಿತವಾಗಿಯೂ ಶಂಖಹುಳ ನಾಶ ಆಗ್ತದೆ. ನೀವು ಕೇಳಬಹುದು ಕಾಫಿ ಪೌಡರು ಅಥವಾ ಅರಶಿನ, ಸರ್ಫು, ಉಪ್ಪು ಎಲ್ರಿಗೂ ಗೊತ್ತು, ಗಿಡಗಳಿಗೆ ಹಾಕಿದರೆ ನೆಕ್ಸ್ಟ್ ಡೇ ನೋಡಿದರೆ ನಿಮಗೆ ಗಿಡಗಳು ಇರಲಿಕ್ಕಿಲ್ಲ, ಗಿಡಗಳೇ ನಾಶ ಆಗ್ಬೋದು ಸ್ನೇಹಿತರೆ. ಬಟ್ ಇವುಗಳನ್ನೆಲ್ಲ ಗಿಡದ ಬುಡಕ್ಕೆ ದೂರದಲ್ಲಿ ಹಾಕ್ಬೋದಂತ ಸ್ನೇಹಿತರೆ. ತಪ್ಪಿ ಕೂಡ ಈ ಒಂದು ತಪ್ಪನ್ನು ಮಾಡಬೇಡಿ. ಗಿಡದಲ್ಲಿ ಉಂಟು ಅಂತ ಹೇಳಿ ಗಿಡದ ಬುಡಕ್ಕೆ ಒಂದು ಹಾಕಬೇಡಿ, ಅಥವಾ ಗ್ರೋ ಬ್ಯಾಗ್ನ ಮೇಲೆ ಇರ್ಬೋದು, ಅಂದರೆ ಹೊರಗಡೆ ಗ್ರೋ ಬ್ಯಾಗ್ನ ಆ ಥರ ಎಲ್ಲ ಇದ್ದರೆ ಹಾಕಬೇಡಿ. ಏನೇ ಇದ್ರೂ ನೀವು ನೆಲಕ್ಕೆ ಹಾಕಬೇಕು, ಅಥವಾ ಗ್ರೋ ಬ್ಯಾಗ್ನ ಕೆಳಭಾಗ ಇದೆ, ಪಾಟಿನ ಕೆಳಭಾಗ ಇದೆ, ಗಿಡಗಳಲ್ಲಿ ಬೇರುಗಳೆಲ್ಲ ಏನು ಹೊರಗೆ ಬರಲಿಲ್ಲ ಅನ್ನೋ ಹಾಗಿದ್ರೆ ಮಾತ್ರ ನಾನು ಹೇಳಿದಂತಹ ಔಷಧಿಗಳನ್ನು ಹಾಕ್ಬೋದು ಸ್ನೇಹಿತರೆ. ಅಂದರೆ ಅದನ್ನು ಒಂದು ರೀತಿಯಲ್ಲಿ ಔಷಧಿ ಅಂತಲೇ ಕರಿಬಹುದು. ಯಾಕಂತ ಹೇಳಿದರೆ ಒಂದು ಸರ್ಫ್ ಆಗಿರ್ಬೋದು, ಅದು ನಾವು ಬಟ್ಟೆ ಒಗೆಯುವಂಥದ್ದು, ಬಟ್ ನಮಗೆ ಇಲ್ಲಿ ಮೆಡಿಸಿನ್ ಆಗಿ ಅದು ಯೂಸ್ ಆಗ್ತದೆ. ಅರಶಿನೂ ಆಗಿರ್ಬೋದು, ಮತ್ತು ಇದು ಯಾವುದು ಉಪ್ಪು, ಮತ್ತು ಕಾಫಿ ಪೌಡ್ರು, ಇದೆಲ್ಲ ನಮಗೆ ತುಂಬಾ ವರ್ಕ್ ಆಗ್ತದೆ ಸ್ನೇಹಿತರೆ. ಹಾಗಾಗಿ ಇದನ್ನು ನಾವು ಯೂಸ್ ಮಾಡಿದರೆ ಖಂಡಿತ ನಮಗೆ ಅವುಗಳನ್ನು ನಾಶ ಮಾಡಿ, ಅವುಗಳ ಒಂದು ಏನು ಹೇಳ್ತಾರೆ ಅವುಗಳು ಒಮ್ಮೆ ಮರಿ ಇಡುವಾಗ ಸ್ನೇಹಿತರೆ ಸರಿಸುಮಾರು ಒಂದು 150ರಿಂದ 200 ಮರಿಗಳನ್ನು ಇಡ್ತದೆ ಅಂತ ಹೇಳ್ತಾರೆ. ಬಟ್ ನನಗೆ ಅದರದ್ದು ಕ್ಲಿಯರಾಗಿ ಗೊತ್ತಿಲ್ಲ, ಬಟ್ ಹಾಗೆ ಹೇಳ್ತಾರೆ. ಇರಲಿಕ್ಕೂ ಸಾಕು ಸ್ನೇಹಿತರೆ. ಯಾಕಂತ ಹೇಳಿದರೆ ಅದು ಒಮ್ಮೆ ನಿಮ್ಮ ಕಣ್ಣಿಗೆ ಕಂಡ್ರೆ ರಾಶಿಯಾಗಿ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಅದು ಒಂದು ವಾರದಲ್ಲಿ ಅದು ಮೊಟ್ಟೆ ಇಡಲಿಕ್ಕೆ ಪ್ರಾರಂಭ ಆಗ್ತದೆ. ಹಾಗಾಗಿ ದೊಡ್ಡ ದೊಡ್ಡ ಹುಳಗಳು ಇದ್ದಾಗ ಅವುಗಳ ಸಂತಾನ ಜಾಸ್ತಿ ಉತ್ಪತ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ನಾವು ಎಲ್ಲಿ ನಮ್ಮ ಕಣ್ಣಿಗೆ ಕಾಣ್ತದೆ ನೋಡಿ, ಅಲ್ಲಿಗೆ ನಾನು ಹೇಳಿದ ಯಾವುದೆಲ್ಲ ಹೇಳಿದೆ ನೋಡಿ, ಅದರಲ್ಲಿ ಯಾವುದಾದ್ರೂ ಒಂದನ್ನು ಚಾಯ್ಸ್ ಮಾಡಿ. ನಿಮಗೆ ಬೆಸ್ಟ್ ಅಂತ ಹೇಳಿದರೆ ಸ್ನೇಹಿತರೆ ಪುಡಿಯುಪ್ಪು ಬೆಸ್ಟ್. ಪುಡಿಯುಪ್ಪು ಮತ್ತು ಸರ್ಫು ಆನ್ ಸ್ಪಾಟಲ್ಲಿ ಹೋಗ್ತದೆ ಸ್ನೇಹಿತರೆ. ಕಾಫಿ ಪೌಡ್ರಲ್ಲೂ ಅಷ್ಟೇ. ಅಂದರೆ ಕೆಲವೊಂದು ಕಾಫಿ ಪೌಡ್ರ್ ಲೋಕಲ್ ಇರ್ತದೆ ಅಲ್ಲ, ಹಾಗಾಗಿ ಅವುಗಳು ಅಷ್ಟು ವರ್ಕ್ ಆಗದೇ ಇರಲಿಕ್ಕೂ ಸಾಕು. ಬಟ್ ನೀವು ಬ್ರ್ಯಾಂಡೆಡ್ ಇರುವಂಥ ಕಾಫಿ ಪೌಡ್ರ್ ತಗೊಳ್ಬೇಕು. ಹಾಗೆಯೇ ಇದು ಅರಶಿನ ಪೌಡ್ರು ಅಷ್ಟೇ ಸ್ನೇಹಿತರೆ, ಅದರಲ್ಲೂ ಹೋಗ್ತದೆ. ಬಟ್ 100% ಯಾವುದಾದ್ರೂ ಒಂದನ್ನು ಯೂಸ್ ಮಾಡಿದರೆ ಸಾಕು. ಆದರೆ ಇವುಗಳು ಗಿಡದಲ್ಲಿ ಇದ್ದಷ್ಟು ನಮ್ಮ ಗಿಡಗಳಿಗೆ ತುಂಬ ಡೇಂಜರಸ್. ಹಾಗೆಯೇ ನಮ್ಮ ಕೈಗಳಲ್ಲೂ ಮುಟ್ಟಿದರೆ ನಮ್ಮ ಕೈಗಳಿಗೆ ಡೇಂಜರಸ್. ಯಾಕಂದರೆ ಇದು ಅಷ್ಟು ವಿಷಕಾರಿ ಅದರಲ್ಲಿ ತುಂಬಿದೆ. ಮತ್ತು ಇನ್ನೊಂದು ಏನು ಗೊತ್ತಾ, ನೀವು ಅಂದ್ಕೊಳ್ಬೋದು ಮೇಡಮ್ ಅದಕ್ಕೆ ಅಷ್ಟೆಲ್ಲ ನಮಗೆ ಕೋಲಿಂದ ತೆಗಿಲಿಕ್ಕೆ ಕಷ್ಟ ಆಗ್ತದೆ, ಅದಕ್ಕೆ ನಮಗೆ ಫರ್ಟಿಲೈಸರ್ ಶಾಪಲ್ಲಿ ಒಂದು ಮೆಡಿಸಿನ್ ಹೇಳಿ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಕ್ಯಾಶುವಲ್ ಕೆಲವರಿಗೆ ಇದೆಲ್ಲ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಗಿಡಗಳಿಂದ ತೆಗಿಬೇಕು, ಅವುಗಳಿಗೆ ಔಷಧಿಯನ್ನು ಹಾಕಬೇಕು, ಅದೆಲ್ಲ ಕಷ್ಟ. ಜಸ್ಟ್ ಗಿಡದ ಬುಡಕ್ಕೆ ಹಾಕುವಂತಹ ಮೆಡಿಸಿನ್ ಇದ್ದರೆ ಹೇಳಿ ಮೇಡಮ್ ಅಂತ ಹೇಳಬಹುದು, ಅಥವಾ ನಿಮ್ಮ ಮನಸ್ಸಲ್ಲಿ ಒಂದು ಬರಬಹುದು. ನಾನು ಅಂತಹ ಔಷಧಿಗಳನ್ನು ಪ್ರಿಫೇರ್ ಮಾಡೋದಿಲ್ಲ. ಯಾಕಂತ ಹೇಳಿದರೆ ಆ ಹುಳನೇ ಅಷ್ಟು ಕೆಮಿಕಲ್, ಅಷ್ಟು ಅದರಲ್ಲಿ ವಿಷಕಾರಿ ಅಂಶ ಇರುವಾಗ ಇನ್ನು ಅದಕ್ಕೆ ನಾವು ಎಂತಹ ಸ್ಪ್ರೇಗಳನ್ನು ಮಾಡಬೇಕು ನೀವೇ ಅಂದ್ಕೊಳ್ಳಿ. ಅಷ್ಟು ವಿಷಕಾರಿ ಒಂದು ಹುಳ ಸಾಯಬೇಕಾದ್ರೆ ನಾರ್ಮಲ್ ಇರುವಂತಹ ಮೆಡಿಸಿನಲ್ಲಿ ಸಾಯುವುದಿಲ್ಲ ಸ್ನೇಹಿತರೆ. ಹಾಗಾಗಿ ಅಷ್ಟೇ ನಾವು ಡೇಂಜರಸ್ ಇರುವಂತಹ ಔಷಧಿಗಳನ್ನು ತಂದು ಅದರ ಮೈ ಮೇಲೆ ಹಾಕಿದರೆ ಖಂಡಿತವಾಗಿ ನಾಶ ಆಗುತ್ತೆ. ನಾಶ ಆಗುವಂತಹ ಸ್ಪ್ರೇಗಳು ಇದೆ. ಬಟ್ ನಾವೇನು ಮಾಡಬೇಕು ಅಂತ ಹೇಳಿದರೆ ಆದಷ್ಟು ಕೆಮಿಕಲನ್ನು ಗಿಡಗಳಿಗೆ ಹಾಕಬಾರ್ದು. ಕೆಮಿಕಲನ್ನು ಅವಾಯ್ಡ್ ಮಾಡಿದಷ್ಟು ನಮ್ಮ ಗಿಡದಲ್ಲಿ ನ್ಯಾಚುರಲ್ ಆಗಿ ಬೇಗ ಗ್ರೋತ್ ಆಗಿ ಬೇಗ ಇಳುವರಿ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಹಾಗಾಗಿ ನಾನು ಹೇಳೋದು ನಿಮಗೆ ಕೆಮಿಕಲನ್ನು ಸ್ಪ್ರೇ ಮಾಡಬೇಡಿ. ಫರ್ಟಿಲೈಸರ್ ಶಾಪಲ್ಲಿ ಹೋಗಿ ಕೇಳಿದರೆ ಖಂಡಿತ ಕೊಡ್ತಾರೆ ಸ್ನೇಹಿತರೆ. ನಾವು ಹಾಕುವಂತಹ ಒಂದು ಕ್ವಾಂಟಿಟಿ ಹೆಚ್ಚು ಕಡಿಮೆ ಆದಾಗ ಗಿಡಗಳು ಸಾಯುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಯಾಕಂತ ಹೇಳಿದರೆ ಅದು ತುಂಬ ಡೇಂಜರಸ್ ಮೆಡಿಸಿನನ್ನು ಕೊಡ್ತಾರೆ. ಫಸ್ಟ್ ಟೈಮ್ ನಾನು ಫರ್ಟಿಲೈಸರ್ ಶಾಪಲ್ಲಿ ಕೇಳಿದ್ದೆ. ಅವರಾಗ ನನಗೆ ಹೇಳಿದರು ಮಲ್ಲಿಗೆ ಗಿಡಗಳಿಗೆ ಬೇಡ ಮೇಡಮು, ಕೆಲವೊಮ್ಮೆ ಗಿಡಗಳೇ ನಾಶ ಆಗುವಂಥ ಚಾನ್ಸಸ್ ಇರ್ತದೆ, ಹಾಗಾಗಿ ನೀವು ಇವುಗಳನ್ನು ಹಾಕಿ ಅಂತ ಹೇಳಿ ನನಗೆ ಫರ್ಟಿಲೈಸರ್ ಶಾಪ್ನವರೇ ಹೇಳಿದರು. ಇದರ ಬಗ್ಗೆ ನನಗೆ ಮಾಹಿತಿಯನ್ನು ನೀಡಿದರು. ಫಸ್ಟ್ ಟೈಮ್ ನಾನು ಮಲ್ಲಿಗೆ ಕೃಷಿ ಮಾಡುವಾಗ ಇಂತಹ ಸಮಸ್ಯೆಗಳನ್ನು ನಾನು ಎದುರಿಸಿದೆ. ಹಾಗಾಗಿ ನಾನು ಅದನ್ನು ಫಾಲೋಅಪ್ ಮಾಡಿದೆ ಆಯಿತಾ. ಹಾಗಾಗಿ ನನ್ನ ಗಿಡದಲ್ಲಿ ಶಂಖಹುಳದ ಸಮಸ್ಯೆ ಈಗ ಇಲ್ಲವೇ ಇಲ್ಲ ಸ್ನೇಹಿತರೆ. ಸರಿಸುಮಾರು ಹೋದ ವರ್ಷ ಕೂಡ ಇರಲಿಲ್ಲ, ಈ ವರ್ಷ ಕೂಡ ಇಲ್ಲ. ಅದಕ್ಕಿಂತ ಹಿಂದಿನ ವರ್ಷ ನಾನು ಯಾವಾಗ ಮಲ್ಲಿಗೆ ಕೃಷಿ ಮಾಡಿದೆ ನೋಡಿ, ಆ ವರ್ಷ ತುಂಬ ಇತ್ತು. ಎಷ್ಟು ಶಂಖಹುಳ ಅಂತ ಹೇಳಿದರೆ ಅಷ್ಟಿಷ್ಟ ಅಲ್ಲ. ಹಾಗಾಗಿ
ಶಂಖ ಹುಳ ಎನ್ನುವಂಥದ್ದು ವೆರಿ ಡೇಂಜರಸ್ ಸ್ನೇಹಿತರೆ. ಹಾಗಾಗಿ ನಿಮ್ಮ ಗಿಡದಲ್ಲಿ ಕಂಡ ತಕ್ಷಣ ನಾನು ಆಗ ಏನು ಹೇಳಿದೆ, ಯಾವ ರೀತಿ ಗಿಡಗಳಿಂದ ತೆಗಿಬೇಕು, ಯಾವ ರೀತಿ ಅವುಗಳಿಗೆ ಒಂದು ಔಷಧಿಯನ್ನು ಹಾಕಿ ಅವುಗಳನ್ನು ನಾಶ ಮಾಡಬೇಕಂತ ಇನ್ ಡಿಟೇಲ್ ಆಗಿ ಹೇಳಿದೆ. ಅದೇ ರೀತಿಯಾಗಿ ಮಾಡಿ ಸ್ನೇಹಿತರೆ. ಏನೂ ಆಗೋದಿಲ್ಲ ಅಂತ ಯಾವುದೇ ಕಾರಣಕ್ಕೂ ನೀವು ನೆಗ್ಲೆಕ್ಟನ್ನು ಮಾಡಬೇಡಿ. ಇನ್ನೊಂದು ಸ್ನೇಹಿತರೆ, ಅದನ್ನು ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳೆಲ್ಲ ಇದ್ದರೆ, ಅಂದರೆ ಸಣ್ಣ ಪುಟ್ಟ ಮಕ್ಕಳೆಲ್ಲ ಇರ್ತಾರಲ್ಲ, ಅವರ ಕೈಯಲ್ಲಿ ಅದನ್ನು ಮುಟ್ಲಿಕ್ಕೊಂದು ಬಿಡಬೇಡಿ. ಕೆಲವರು ಹೇಳ್ತಾರೆ, ಬಟ್ ನನಗೆ ಸತ್ಯನ ಸುಳ್ಳ ಗೊತ್ತಿಲ್ಲ, ಬಟ್ ಅದರಲ್ಲಿರುವಂತಹ ವಿಷಕಾರಿ ಅಂಶ ಕೆಲವರ ಸ್ಕಿನ್ನಿಗೆ ಎಲರ್ಜಿ ಟೈಪ್ ಆಗಿ ಆ ಎಲರ್ಜಿ ದಿನ ಹೋಗ್ತಾ ಇದ್ದಾಗೇ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಅದಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಮೆಡಿಸಿನ್ ಕೂಡ ಆಗುವುದಿಲ್ಲ ಅಂತ ಹೇಳ್ತಾರೆ. ಬಟ್ ಅದು ಸತ್ಯನ ಸುಳ್ಳ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನನಗೆ ಫರ್ಟಿಲೈಸರ್ ಶಾಪ್ ಅವರು ಒಬ್ಬರು ಹೀಗೇ ಮಾತಾಡುವಾಗ ಹೇಳಿದರು. ಬಟ್ ಅವರಿಗೆ ಗೊತ್ತಿರ್ಬೋದು, ಎಲ್ಲ ಸ್ಕಿನ್ ಟೈಪಿಗೆಲ್ಲ ಸ್ನೇಹಿತರೆ ಹೇಳಿದ್ದು ನಾನು. ಕೆಲವೊಂದು ಸ್ಕಿನ್ ಟೈಪಿಗೆ ಆಗೋದಿಲ್ಲ, ಅದರಲ್ಲಿ ಅಷ್ಟು ಡೇಂಜರಸ್ ವಿಷಾಂಶ ಇದೆ ಅಂತೆ. ಹಾಗಾಗಿ ನಾನು ಹೇಳೋದು ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಮಕ್ಕಳಿದ್ರೆ ದಯವಿಟ್ಟು ಇದರಿಂದ ಸ್ವಲ್ಪ ದೂರ ಇರಿಸಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇಷ್ಟೇ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ.